ಸಂಸತ್ ದಾಳಿ ಆರೋಪಿಗಳ ಹಿನ್ನೆಲೆ ಏನು? ದಾಳಿಗೆ ಕಾರಣ ಏನು? ಆಟೋ ಡ್ರೈವರ್ ಟು ಎಂಜಿನಿಯರ್ ಹೀಗ್ಯಾಕೆ ಬದಲಾದ್ರು? ಸೇನೆಗೆ ಸೇರಬೇಕಾಗಿದ್ದವ ಸ್ಮೋಕ್ ಬಾಂಬ್ ಅನ್ನ ಹಿಡಿದಿದ್ದು ಯಾಕೆ? ಬೇರೆ ಬೇರೆ ರಾಜ್ಯದವರು ಒಂದಾಗಿದ್ದು ಹೇಗೆ? ಪ್ಲಾನ್ ಮಾಡಿದ್ದು ಹೇಗೆ? ನಿರುದ್ಯೋಗದ ಕಾರಣವೇ ಇಷ್ಟೊಂದು ದೊಡ್ಡ ದಾಳಿಗೆ ಅಥವಾ ಇಂಥದ್ದೊಂದು ಉದ್ದಟತನದ ಹೆಜ್ಜೆಯನ್ನ ಇಡುವುದಕ್ಕೆ, ದೇಶದ್ರೋಹದ ಹೆಜ್ಜೆಯನ್ನ ಇಡುವುದಕ್ಕೆ ಕಾರಣ ಆಯ್ತಾ? ಈ ರೀತಿಯಾದಂತಹ ಚರ್ಚೆಗಳು ನಡೀತಾ ಇವೆ. ಅರೆಸ್ಟ್ ಆಗಿರೋದು 4 ಮಂದಿ ಆರೋಪಿಗಳು, ಅದರಲ್ಲಿ 2 ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಬಟ್ ಸಾಕಷ್ಟು ಕುತೂಹಲ ಇರೋದು ಆ 6 ಜನ ಎಲ್ಲಿ ಒಟ್ಟಾಗಿ ಸೇರಿದ್ರು ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಬಹಳ ದೊಡ್ಡ ಕುತೂಹಲ. 6 ಜನ ಹೇಗೆ ಒಟ್ಟಾದ್ರು, ಯಾವ ರೀತಿಯಾಗಿ ಅವರು ಪ್ಲಾನ್ ಅನ್ನ ಹಾಕೊಂಡ್ರು, ಈ 6 ಜನರ ಹಿನ್ನೆಲೆ ಏನು? ಒಂದಿಷ್ಟು ಮಾಹಿತಿಗಳು ಆ 6 ಜನರಿಗೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಾ ಹೋಗ್ತಾ ಇವೆ. 4 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಆಲ್ರೆಡಿ ದೆಹಲಿ ಪಟಿಯಾಲಾ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಈಗ ಒಬ್ಬೊಬ್ಬರದ್ದೇ ಹಿನ್ನೆಲೆಯನ್ನ ನಾವು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಸಾಗರ್ ಶರ್ಮಾ, 26 ವರ್ಷದ ಯುವಕ. ಆತನ ಫೋಟೋ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಏನೀತನ ಹಿನ್ನೆಲೆ? ಈತ ಮೂಲತಃ ಉತ್ತರ ಪ್ರದೇಶದ ಲಖನೌ ಮೂಲದವನು ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. 12ನೇ ತರಗತಿವರೆಗೂ ಆತ ಓದಿದ್ದ, ಅಂದ್ರೆ ಸೆಕೆಂಡ್ PUC 12th ಕ್ಲಾಸ್ ತನಕ ಆತ ಓದಿರ್ತಾನೆ. ಅದಾದ ನಂತರದಲ್ಲಿ ಆತ ಡಿಸ್ಕಂಟಿನ್ಯೂ ಮಾಡಿದಂತೆ. ಕಾರ್ಪೆಂಟರ್ನ ಪುತ್ರ ಸಾಗರ್ ಶರ್ಮಾನ ಹಿನ್ನೆಲೆ ಇದು. ಆತನ ತಂದೆ ಕಾರ್ಪೆಂಟರ್ ಆಗಿರ್ತಾರೆ. ಹಣಕಾಸಿನ ಸಮಸ್ಯೆಯಿಂದಾಗಿ ಸಾಗರ್ ಶರ್ಮಾ ತನ್ನ ಓದನ್ನ ಅರ್ಧಕ್ಕೆ ನಿಲ್ಲಿಸಿದ್ದ ಅನ್ನುವಂಥದ್ದು ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಇದೇ ಸಾಗರ್ ಶರ್ಮಾ ಪಾಸ್, ಅವನ ವಿಸಿಟರ್ ಪಾಸ್ ಏನಿದೆ ಅದರಲ್ಲೇ ನಾವು ಪ್ರತಾಪ್ ಸಿಂಹ ಅವರ ಹೆಸರನ್ನ ಕೂಡ ನಿನ್ನೆ ಗಮನಿಸಿದ್ದು. ಲಖನೌನಲ್ಲಿ ಈ ರಿಕ್ಷಾನ ಓಡಿಸಿ ಬದುಕನ್ನ ಸಾಗಿಸ್ತಾ ಇದ್ದ. 12ನೇ ಕ್ಲಾಸ್ ತನಕ ಓದಿರ್ತಾನೆ. ಕಾರ್ಪೆಂಟರ್ ಮಗ, ಕೆಲಸ ಸಿಕ್ಕಿರೋದಿಲ್ಲ. ಹಾಗಾಗಿ ಈ ರಿಕ್ಷಾನ ಆತ ಓಡಿಸ್ತಾ ಇದ್ದ ಅನ್ನುವಂಥದ್ದು ಸಾಗರ್ ಶರ್ಮಾ ಬಗ್ಗೆ ಇರುವಂತಹ ಮಾಹಿತಿ. ಸ್ಮೋಕ್ ಬಾಂಬ್ ಅನ್ನ ಇಟ್ಕೊಂಡು ಈತನೇ ಲೋಕಸಭೆಯ ಒಳಭಾಗಕ್ಕೆ ಪ್ರವೇಶವನ್ನ ಮಾಡಿರ್ತಾನೆ. ಕೇವಲ ಸಂಸತ್ನ ಒಳಗೆ ಮಾತ್ರ ಅಲ್ಲ, ಸಂಸತ್ನ ಹೊರಗೂ ಕೂಡ ಈತ ಸ್ಮೋಕ್ ಬಾಂಬ್ ನ ಈತ ಹಾರಿಸಿದ್ದ. ಇದು ಸಾಗರ್ನ ಡೀಟೇಲ್ಸ್ ಆದ್ರೆ ನೆಕ್ಸ್ಟ್ ಬರೋದು ಮನೋರಂಜನ್ನ ಉದ್ದೇಶ ಏನಾಗಿತ್ತು, ಅವನ ಹಿನ್ನೆಲೆ ಏನಾಗಿತ್ತು? ಮೈಸೂರು ಮೂಲದವನು, ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ವಯಸ್ಸು 34 ವರ್ಷ. ಮನೋರಂಜನ್ ಮೈಸೂರಿನ ವಿಜಯನಗರದ ನಿವಾಸಿ. ತಂದೆ ದೇವರಾಜ್ ಖುದ್ದು ಅವರು ಕೂಡ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ. ಮೂಲತಃ ಹಾಸನ ಜಿಲ್ಲೆಯ ಅರಕಳ್ಳಗೂಡಿನ ಕುಟುಂಬ ಮನೋರಂಜನ್ ಅವರದ್ದು. 2014ರಲ್ಲಿ BEIT ಕಾಲೇಜಿನಲ್ಲಿ ಆತ ಎಂಜಿನಿಯರಿಂಗ್ ವ್ಯಾಸಂಗವನ್ನ ಮಾಡಿದ್ದ ಮನೋರಂಜನ್. ತೀರಾ ಓದಿದಂತಹ ಹುಡುಗ. 34 ವರ್ಷದ ಮನೋರಂಜನ್ ತೋಟವನ್ನ ನೋಡ್ಕೊಂಡಿದ್ದ. ಖುದ್ದು ಅವನ ತಂದೆನೇ ಹೇಳಿದ್ದಾರೆ, ಸಾಕಷ್ಟು ತೋಟ ಇದೆ, ಅದನ್ನ ನೋಡ್ಕೊಂಡಿರುವಂತ ನಾನೇ ಎಷ್ಟೋ ಸಲ ಅವನಿಗೆ ಹೇಳಿದ್ದೆ, ಅವನು ನಮ್ಮ ಜೊತೆ ಬಂದು ತೋಟದಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋದನ್ನ ಖುದ್ದು ತಂದೆಯೇ ಹೇಳಿದ್ದಾರೆ. ಹೆಚ್ಚಾಗಿ ಪುಸ್ತಕಗಳನ್ನ ಓದುವಂತಹ ಹವ್ಯಾಸವನ್ನ ಇಟ್ಕೊಂಡಿದ್ದ. ಆತ ಓದ್ತಾ ಇದ್ದಂತಹ ಪುಸ್ತಕಗಳು ಚೆಗುವೆರಾ ಪುಸ್ತಕ ಸೇರಿ ಹಲವು ತತ್ವ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ಮನೋರಂಜನ್ ಓದ್ತಾ ಇದ್ದ. ಅದಕ್ಕೆ ಸಾಕ್ಷಿ ನಿನ್ನೆಯಷ್ಟೇ ನೀವು ನ್ಯೂಸ್ ಫಸ್ಟ್ ನಲ್ಲೇ ಗಮನಿಸಿದ್ರಿ. ಅವನ ಮನೆಯಲ್ಲಿ ಸಿಕ್ಕಂತಹ ಆ ಪುಸ್ತಕಗಳನ್ನ ಆತ ಏನು ಓದೋಕೆ ಅಂತ ಇಟ್ಟಿದ್ದ, ಆ ಪುಸ್ತಕಗಳ ರಾಶಿ. ಮನೋರಂಜನ್ನ ಬಗ್ಗೆ ಮತ್ತೊಂದು ಮಾಹಿತಿ ಏನು ಅಂದ್ರೆ, ಪಾರ್ಲಿಮೆಂಟ್ ಒಳಗೆ ಸ್ಮೋಕ್ ಬಾಂಬ್ ಅನ್ನ ಈತ ಪ್ರಯೋಗಿಸಿದ್ದ. ಸಾಗರ್ ಜೊತೆಗೆ ಒಳಗಡೆ ಹೋಗಿದ್ದು, ಸಂಸತ್ನ ಲೋಕಸಭಾ ಕಲಾಪದ ಒಳಗೆ ವಿಸಿಟರ್ ಆಗಿ ಎಂಟ್ರಿಯನ್ನ ಕೊಟ್ಟು ಅಲ್ಲಿ ಗೊಂದಲವನ್ನ ಕ್ರಿಯೇಟ್ ಮಾಡಿದ್ರಲ್ಲಿ ಈ ಮನೋರಂಜನ್ ಕೂಡ ಒಬ್ಬ. ಮುಂದಿನ ವಿದ್ಯಾರ್ಥಿ ಅಥವಾ ಮುಂದಿನ ಯುವತಿ, ಈ ಪ್ರಕರಣದ ಮುಂದಿನ ಆರೋಪಿ ನೀಲಂ ಸಿಂಗ್ ಕೌರ್. ಈಕೆಯ ವಯಸ್ಸು 37 ವರ್ಷ. ನಿನ್ನೆ ಆ 4 ಜನ ಆರೋಪಿಗಳಲ್ಲಿ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಮಾತನಾಡಿದ್ದು, ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದು ಇದೇ ನೀಲಂ ಸಿಂಗ್ ಕೌರ್. ಈಕೆಯ ಹಿನ್ನೆಲೆ ಏನು? ಹರಿಯಾಣದ ಜಿನ್ನ ಘಾಸೋ ಕುರ್ದ್ ಗ್ರಾಮದ ನಿವಾಸಿ ಈಕೆ. ಹರಿಯಾಣ ಈಕೆಯ ಮೂಲ. ನೀಲಂ ಸಿಂಗ್ ಅವರ ತಂದೆ ಸಿಹಿ ತಿಂಡಿ ಅಂಗಡಿಯನ್ನ ಅವರು ಇಟ್ಕೊಂಡಿದ್ರು. ಆ ಮೂಲಕ ಅವರು ಜೀವನವನ್ನ ನಡೆಸ್ತಾ ಇದ್ರು. ಸಾಕಷ್ಟು ಓದಿದ್ದಾಳೆ ನೀಲಂ ಸಿಂಗ್ ಕೌರ್. ಏನೇನು ಓದಿದ್ದಾಳೆ? BA, MA, B.Ed, M.Ed, CTET, MPhil ಜೊತೆಗೆ ನೆಟ್ ಎಕ್ಸಾಮ್ ಅನ್ನ ಕೂಡ ನೀಲಂ ಸಿಂಗ್ ಕೌರ್ ಪಾಸ್ ಮಾಡಿದ್ಲು. ಸಾಕಷ್ಟು ಓದಿದಂತಾಕೆ ನೀಲಂ ಸಿಂಗ್ ಕೌರ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಗೂ ಕೂಡ ಸಿದ್ಧತೆಯನ್ನ ನಡೆಸಿದ್ಲು. ಅಂದ್ರೆ IAS, IPS, IFS ಎಕ್ಸಾಮ್ಗಳಾಗ್ತವಲ್ಲ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನ ಎಕ್ಸಾಮ್ಸ್, ಆ ಪರೀಕ್ಷೆಗೂ ಕೂಡ ಆಕೆ ಸಿದ್ಧತೆಯನ್ನ ನಡೆಸಿದ್ಲು ಅನ್ನುವಂಥ ಮಾಹಿತಿ. ಬಟ್ ಕೆಲಸ ಸಿಗದಂತಹ ಕಾರಣಕ್ಕಾಗಿ ನೀಲಂ ಸಿಂಗ್ ಚಿಂತಿತಳಾಗಿದ್ಲು ಅಂತ ಹೇಳಲಾಗ್ತಾ ಇದೆ.
ಸಂಸತ್ನ ಹೊರಗೆ ಸ್ಪೋಕ್ ಬಾಂಬ್ನ ಮೂಲಕ ಅದನ್ನ ಸ್ಫೋಟ ಮಾಡುವ ಮೂಲಕ ಬ್ಲಾಸ್ಟ್ ಮಾಡುವ ಮೂಲಕ ಹೊಗೆ ಬರೋ ತರ ಹಳದಿ ಬಣ್ಣದ ಹೊಗೆ ಸಂಸತ್ ಭವನದ ಹೊರಭಾಗದಲ್ಲಿ ಏನು ನಮ್ಗೆ ಕಾಣಿಸ್ತು ಅದರ ಹಿಂದೆ ಇದ್ದಿದ್ದು ನೀಲಂ ಸಿಂಗ್ ಕೌರ್. ಆಕೆ ಮಾಧ್ಯಮಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲೂ ನಿರುದ್ಯೋಗ ತಾಂಡವವಾಡ್ತಾ ಇದೆ, ನಮ್ಮ ಧ್ವನಿಯನ್ನ ಯಾರೂ ಕೂಡ ಕೇಳ್ತಾ ಇಲ್ಲ, ಹಾಗಾಗಿ ನಾವು ಈ ಕೃತ್ಯ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದು. ಮುಂದಿನ ಆರೋಪಿ, ಅರೆಸ್ಟ್ ಆಗಿರುವಂತಹ ಆರೋಪಿ ಅಮೋಲ್ ಶಿಂಧೆ, 25 ವರ್ಷ. ಈತನ ಹಿನ್ನೆಲೆ ಏನು? ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯ ನಿವಾಸಿ ಈ ಅಮೋಲ್ ಶಿಂಧೆ ಭಾರತೀಯ ಸೇನೆಯನ್ನ ಸೇರೋದಕ್ಕೆ ಅಂತ ಹೇಳಿ ಆತ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದ. ಎಲ್ಲಿಂದ ಎಲ್ಲಿಗೆ ಅನ್ನೋದನ್ನು ನಾವೀಗ ಯೋಚನೆ ಮಾಡಬೇಕು. ಭಾರತೀಯ ಸೇನೆಯನ್ನ ಸೇರಬೇಕು ಅನ್ನುವಂಥ ಕನಸಿಟ್ಕೊಂಡಿದ್ದಂತಹ ಹುಡುಗ ಅಮೋಲ್ ಶಿಂಧೆ. ಪೊಲೀಸ್ ನೇಮಕಾತಿಯ ಪರೀಕ್ಷೆಗಳನ್ನ ಕೂಡ ಬರೆದಿದ್ನಂತೆ. ಬಟ್ ಪರೀಕ್ಷೆಗಳನ್ನ ಬರೆದಿದ್ರು ಕೂಡ ಅಮೋಲ್ ಶಿಂಧೆಗೆ ಕೆಲಸ ಸಿಕ್ಕಿರ್ಲಿಲ್ಲ. ಕೆಲಸ ಸಿಗದ ಕಾರಣ ಆತ ಚಿಂತಿತನಾಗಿದ್ದ ಅನ್ನುವಂಥ ಮಾಹಿತಿ ಇದೆ. ಮಹಾರಾಷ್ಟ್ರದ ಲಾತೂರ್ನಲ್ಲಿ ಸ್ಮೋಕ್ ಬಾಂಬ್ ಅನ್ನ ಈತ ಖರೀದಿಸಿದ್ದ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇರೋದು. ಸಂಸತ್ನ ಹೊರಗೆ ಸ್ಮೋಕ್ ಬಾಂಬ್ ಅನ್ನ ಈ ಅಮೋಲ್ ಶಿಂಧೆ ಪ್ರಯೋಗಿಸಿದ್ದ. ಅಂದ್ರೆ ನೀಲಂ ಸಿಂಗ್ ಕೌರ್ ಜೊತೆಗೆ ಹೊರಗಡೆ ಆ ಸ್ಮೋಕ್ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದವರಲ್ಲಿ ಅಮೋಲ್ ಶಿಂಧೆ ಕೂಡ ಒಬ್ಬ. ಮುಂದಿನ ಇನ್ನು ಈ 4 ಜನರನ್ನ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ಇನ್ನಿಬ್ಬರು ಆರೋಪಿಗಳಿದ್ದಾರೆ ಅನ್ನುವಂಥ ಮಾಹಿತಿ. ಅದರಲ್ಲಿ ಪ್ರಮುಖವಾಗಿರುವುದು ಈ ಲಲಿತ್ ಝಾ. ಈ ಲಲಿತ್ ಝಾ ಯಾರು? ಪ್ರಕರಣದ ಪ್ರಮುಖ ಮಾಸ್ಟರ್ ಮೈಂಡ್ ಅಂತ ಹೇಳಿ ಸದ್ಯ ಗುರುತಿಸಿಕೊಳ್ತಿದ್ದಾನೆ ಈ ಲಲಿತ್ ಝಾ. ಬಿಹಾರ ಮೂಲದ ಈತ ಸದ್ಯ ನಾಪತ್ತೆಯಾಗಿದ್ದಾನೆ. ಆತನಿಗಾಗಿ ಸದ್ಯ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ. ಕಂಪ್ಲೀಟ್ ಈ ಒಂದು ದಾಳಿಯನ್ನ ಈತನೇ ಪ್ಲಾನ್ ಮಾಡ್ದ ಅನ್ನುವಂಥ ಮಾಹಿತಿ ಇದೆ. ಬಟ್ ಹೇಗೆ ಕನೆಕ್ಟ್ ಆದ್ರು, ಒಬ್ಬೊಬ್ರು ಒಂದೊಂದು ರಾಜ್ಯದವರು ಯಾವ ರೀತಿ ಕನೆಕ್ಟ್ ಆದ್ರು ಆ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಜಾಲತಾಣದಲ್ಲಿ ತನ್ನನ್ನ ತಾನು ಲಲಿತ್ ಝಾ ಶಿಕ್ಷಕ ಅಂತ ಹೇಳ್ಕೊಂಡಿದ್ದಾನೆ. ಅಲ್ಲದೆ ಸಂಸತ್ತಿನ ಹೊರಗೆ ಸ್ಮೋಕ್ ಬಾಂಬ್ ಅನ್ನ ಸಿಡಿಸುವಂತಹ ಸಂದರ್ಭದಲ್ಲಿ ನೀಲಂ ಕೌರ್ ಹಾಗೆ ಮತ್ತೋರ್ವ ಯುವಕ ಅವರು ಅಮೋಲ್ ಶಿಂಧೆ ಏನ್ ಸ್ಮೋಕ್ ಬಾಂಬ್ ಅನ್ನ ಸಿಡಿಸಿದ್ರು ಆ ಸಂದರ್ಭದಲ್ಲಿ ಈ ಲಲಿತ್ ಝಾ ಅದನ್ನ ವಿಡಿಯೋ ಮಾಡುವಂತಹ ಕೆಲಸವನ್ನ ಮಾಡಿದ್ದ. ವಾಟ್ಸಪ್ನಲ್ಲಿ NGO ಪಾರ್ಟ್ನರ್ ಒಬ್ಬರಿಗೆ ಆ ದಾಳಿಯ ವಿಡಿಯೋನ ಆತ ಶೇರ್ ಮಾಡಿದ್ದ. ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದ. ಹಾಗಾಗಿ ಅವನ ಮೇಲೆ ಬಲವಾದಂತಹ ಅನುಮಾನ ಮೂಡಿತು. ಅವನಿಗಾಗಿ ಶೋಧವನ್ನ ನಡೆಸುತ್ತಿದ್ದಾರೆ. ಈ ಪ್ರಕರಣದಲ್ಲಿ ಕೇಳಿ ಬರ್ತಾ ಇರುವಂತಹ ಮತ್ತೋರ್ವ ಆರೋಪಿ ವಿಕ್ಕಿ ಶರ್ಮಾ. ಹರಿಯಾಣದ ಗುರುಗ್ರಾಮ ಮೂಲದವನಾಗಿರುವಂತಹ ವಿಕ್ಕಿ ಶರ್ಮಾ, ಆತನಿಗಾಗಿ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಈತನ ಮೂಲದ ಬಗ್ಗೆ ಸದ್ಯ ಪೊಲೀಸರು ತಮ್ಮ ಶೋಧವನ್ನ ಮುಂದುವರಿಸಿದ್ದಾರೆ, ತನಿಖೆಯನ್ನ ಮುಂದುವರಿಸಿದ್ದಾರೆ. ಗುರುಗ್ರಾಮದ ಈತನ ಮನೆಯಲ್ಲೇ ಪಾರ್ಲಿಮೆಂಟ್ ಮೇಲೆ ನಿನ್ನೆ ನಡೆದಂತಹ ದಾಳಿ ಇದೆಯಲ್ಲ, ಆ ದಾಳಿಗೆ ಪ್ಲಾನಿಂಗ್ ಆಗಿತ್ತು ಅನ್ನುವಂಥದ್ದು ಸದ್ಯ ಪೊಲೀಸರಿಗೆ ಸಿಗ್ತಾ ಇರುವಂತಹ ಮಾಹಿತಿ. ಅಲ್ಲಿ ಕೂತ್ಕೊಂಡು ಇವರೆಲ್ಲರೂ ಕೂಡ ಆ ಬ್ಲೂ ಪ್ರಿಂಟ್ ತಯಾರು ಮಾಡಬೇಕಲ್ಲ, ಹೇಗೆ ದಾಳಿ ಮಾಡಬೇಕು, ಯಾರು ಒಳಗಡೆ ಹೋಗಬೇಕು, ಯಾರು ಹೊರಗಡೆ ಹೋಗಬೇಕು, ಎಷ್ಟು ಗಂಟೆಗೆ ಹೋಗಬೇಕು, ಒಳಗಡೆ ಹೋಗೋದು ಹೇಗೆ, ಅದೆಲ್ಲವೂ ಕೂಡ ಪ್ಲಾನ್ ಆಗಿದ್ದು ಈ ವಿಕ್ಕಿ ಶರ್ಮಾನ ಮನೆಯಲ್ಲಿ ಅಂತ ಹೇಳಲಾಗ್ತಾ ಇದೆ. ದಾಳಿ ಬಳಿಕ ವಿಕ್ಕಿ ಶರ್ಮಾ ಸದ್ಯ ನಾಪತ್ತೆಯಾಗಿದ್ದಾನೆ. ಈತನ ಪಾತ್ರದ ಬಗ್ಗೆ ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ 6 ಜನ ಆರೋಪಿಗಳು, ಅದರಲ್ಲಿ 4 ಅರೆಸ್ಟ್, ಇನ್ನಿಬ್ಬರಿಗಾಗಿ ಹುಡುಕಾಟ. ಬಟ್ ಈ 6 ಜನರ ಉದ್ದೇಶ ಏನಾಗಿತ್ತು? ಅವರ ಹಿಂದೆ ಮತ್ಯಾರಾದ್ರೂ ಇದ್ದಾರಾ, ಮತ್ಯಾವುದಾದ್ರೂ ಸಂಘಟನೆಗಳಿದ್ದಾವ? ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಲಂಕುಷ ತನಿಖೆಯಾಗಿ ಉತ್ತರ ಸಿಗಬೇಕಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.